ಥ್ಯಾಂಕ್ಸ್ ಎವ್ರಿಬಡಿ. ಥ್ಯಾಂಕ್ ಯು ವೆರಿ ಮಚ್. ಹೊಸದಾಗಿ ಬಂದ ನನಗೆ ನೀವು ನೀಡಿದ ಸ್ವಾಗತ ಮತ್ತು ಪ್ರೀತಿಗೆ ತುಂಬ ಧನ್ಯವಾದಗಳು. ಡಿಯರ್ ಸ್ಟಾಫ್, ನೀವೆಲ್ಲ ನನಗೆ ಆಸರೆಯಾಗಿರಿ, ಸಪೋರ್ಟ್ ಮಾಡಿ, ಕೋಆಪರೇಟ್ ಮಾಡಿ. ನಾನು ಸಿನ್ಸಿಯರ್ ಆಗಿರ್ತೀನಿ, ನನ್ನ ಡ್ಯೂಟಿಯಲ್ಲಿ ಬೆಸ್ಟಾಗಿ ಪರ್ಫಾರ್ಮ್ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. RTO ಸರ್, ನಾನು ಕನಕರಾಜ್, ಡೆಸ್ಪ್ಯಾಚ್ ಕ್ಲರ್ಕ್. ಈವನ್ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿರೋದು ನಾನೇ. ಐ ಸಿ. ಸರ್, ಟಫ್ ಕಾಂಪಿಟೇಷನ್. RTO ಆಗಿ ಸೆಲೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಆಗಿ ಜಾಯ್ನ್ ಆಗಿರೋ ನಿಮಗೆ ಸಪ್ರೇಟ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್. ಎಷ್ಟು ಸರ್ ಕೊಟ್ರಿ? ಮಿನಿಸ್ಟ್ರಿಗೊಂದು 10. ಸರ್, ಗೊತ್ತು. TC ಅವರು ಕ್ಯಾಶ್ ಅದು ಏನೂ ಕೇಳೋಲ್ಲ. ಹುಷಾರ್ ಪಾರ್ಟಿ. ವಸ್ತು, ಜ್ಯುವೆಲ್ಸು, ಲ್ಯಾಂಡು ಅದು ಇದು ಸೇರಿ ಒಂದು 7 ಲಕ್ಷ. ಸರ್, ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ. ನನಗೆ 20 ವರ್ಷ ಸರ್ವಿಸು. ಆಗಲೇ ನಾನು 10,000 ಕೊಟ್ಟಿದ್ದೆ. ಈಗ ಮಾರ್ಕೆಟ್ ರೇಟ್ 100 ಟೈಮ್ಸ್ ಅಲ್ವಾ? ಇರಬಹುದು ಸರ್. ಆದರೆ ಲಂಚ ಕೊಟ್ಟಿಲ್ಲ ಅಂತೀರಾ, ರೆಕಮೆಂಡೇಶನ್ ಇಲ್ಲ ಅಂತೀರಾ. ಹೌದು ಸರ್, ಅದೇ ಸತ್ಯ. ಸರ್, ನೀವು ಕೂತಿರುವಂಥ RTO ಪೋಸ್ಟಿಂಗ್ ರಾಜ್ಯದಲ್ಲಿ ಒಂದೇ ಒಂದು ಸೀಟು. 15,000 ಜನ ರಿಟರ್ನ್ ಟೆಸ್ಟ್ ಬರೆದಿದ್ರು. ಮೆರಿಟ್ ಕ್ಯಾಂಡಿಡೇಟ್ಸ್ 8,400 ಜನ. ಅದರಲ್ಲಿ ನೀವು ಒಬ್ಬರು ಇದ್ರೂ ಕೂಡ ನೆಕ್ಸ್ಟ್ ಮೆಡಿಕಲ್ ಟೆಸ್ಟು. ನಿಮ್ಮನ್ನು ನೋಡಿದರೆ ನಾರ್ತ್ ಇಂಡಿಯನ್ ಹೀರೋ ಥರ ಇದ್ದೀರಾ, ಅದರಲ್ಲೂ ಫಿಟ್ ಆಗಿರ್ತೀರಾ. ಆಮೇಲೆ ಇಂಟರ್ವ್ಯೂ ಒಂದು, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ IQ ಟೆಸ್ಟು, ರಿಟರ್ನ್ ಟೆಸ್ಟು, ಮೆಡಿಕಲ್ ಟೆಸ್ಟು. 68 ಜನ ಫೈನಲ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು. ಆ 68 ಜನದಲ್ಲಿ ನಾನು ಒಬ್ಬ. ನೋ ಲಂಚ, ನೋ ರೆಕಮೆಂಡೇಶನ್, ಫುಲ್ ಅಂಡ್ ಫುಲ್ ಮೆರಿಟ್. ಹಾಗಾ? ಹೌದು ಸರ್. ನನಗೆ ಯಾವ ಮಿನಿಸ್ಟ್ರು ಗೊತ್ತಿಲ್ಲ. ಈವನ್ ಅಪಾಯಿಂಟ್ಮೆಂಟ್ ಆರ್ಡರ್ನಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಸೈನ್ ಮಾಡಿದ್ದಾರೆ. ಈ ನಿಮಿಷದವರೆಗೂ ಅವರ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಚೂಡಾಮಣಿ ಅಂತ ಅವ್ರ ಹೆಸರು. ಹಾಗಿದ್ರು ಹೇಗೆ ಸರ್ ಪೋಸ್ಟಿಂಗು? ಗಾಡ್ಸ್ ಗ್ರೇಸ್, ಬ್ಲೆಸ್ಸಿಂಗ್ ಆಫ್ ಜೀಸಸ್, ಗ್ಲೋರಿ ಟು ಗಾಡ್. ಆಶ್ಚರ್ಯ ಆಗುತ್ತೆ ಸರ್. ಸರ್, ನಿಮ್ಮ ವಿಷಯದಲ್ಲಿ ಏನೋ ಪವಾಡ ನಡೆದಿದೆ. ಇಲ್ಲ ಅಂದರೆ ಈ ಪೊಸಿಷನ್ನು ತುಂಬ ಪವರ್ಫುಲ್ಲು. ದುಡ್ಡು ಖರ್ಚು ಮಾಡಿದೆ, ರೆಕಮೆಂಡೇಶನ್ ಇಲ್ಲದೆ ಹೆಂಗೆ ಸರ್? ಹೇಳಲಿಲ್ವಾ, ಗಾಡ್ಸ್ ಗ್ರೇಸ್. ಜಪ ಮಾಡಿದೆ, ಜಪ ಮಾಡಿದ್ರು, ನನಗೆ ಕೆಲಸ ಸಿಕ್ತು. ಸರ್, ಎಸ್ ಸರ್, ಓಕೆ ಸರ್, ಈಗಲೇ ಬರ್ತೀನಿ. ಸರ್ ಸರ್ ಸರ್, TC ಅವರು ನನ್ನ ಮೀಟ್ ಮಾಡ್ಬೇಕಂತೆ. ಸರ್, TC ಅವರು ಆಗ ಕೇಳಿರಲಿಲ್ಲ, ಈಗ ಕೇಳ್ತಾರಲ್ಲ ಸಮಥಿಂಗ್. ಹೇಗನ್ನಿಸ್ತಾ ಇದೆ ಮಿಸ್ಟರ್ ಶ್ಯಾಮ್? ಖುಷಿಯಾಗಿದೆ, ಆಶ್ಚರ್ಯವಾಗಿದೆ ಸರ್. ಸ್ವಲ್ಪ ನರ್ವಸ್ ಆಗೂ ಇದ್ದೀನಿ ಸರ್. ಇರುತ್ತೆ. 15,000 ಜನರಲ್ಲಿ ನೀವು ಒಬ್ಬರು ಸೆಲೆಕ್ಟ್ ಆಗಿದ್ದೀರಲ್ಲ, ಖಂಡಿತ ಇರುತ್ತೆ. ಕೇಳಿರ್ಬೇಕಲ್ಲ ಎಷ್ಟು ಕೊಟ್ಟಿದ್ದೀರಾ ಅಂತ. ಯಾರೆಲ್ಲ ತಗೊಂಡ್ರು, ಯಾವ ಮಿನಿಸ್ಟರ್ ರೆಕಮೆಂಡ್ ಮಾಡಿದ್ರು ಅಂತ. ಎಸ್ ಸರ್. ಯಾಕಂದ್ರೆ ಆ ರೀತಿಯಾದದ್ದೇ ಈ ಜಾಬ್. ಅಷ್ಟು ವ್ಯಾಲ್ಯೂಬಲ್ ಆದ ಜಾಬ್. ಐ ನೋ ಸರ್. ಮಿಸ್ಟರ್ ಶ್ಯಾಮ್, ನನ್ನ ಹತ್ರನೇ 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 85 ಜನ ವೇರಿಯಸ್ ಅಮೌಂಟ್ಸ್ ವಾಪಸ್ ಕಳಿಸ್ಬಿಟ್ಟೆ. ಸರ್? ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟು, ಸಿಟಿ, ಎಷ್ಟೋ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್. 186 VIP ರೆಕಮೆಂಡೇಶನ್ ಲೆಟರ್ಸ್ ಈ ಟೇಬಲ್ಗೆ ಬಂದಿತ್ತು. ಜಸ್ಟ್ ಕಸದ್ಬುಟ್ಟಿಗೆ ಎಸೆದ್ಬಿಟ್ಟೆ. ಸರ್, ಯು ಆರ್ ಗ್ರೇಟ್ ಸರ್. ನಾವು ಯಾರ್ರೀ? ಗಾಡ್ಸ್ ಕ್ರಿಯೇಷನ್. ಒಳ್ಳೆ ವರ್ಕರ್ ಆಗಿರೋದು ಬಿಡ್ವಾ? ಸರ್ಕಾರ ಸರಿಯಾಗಿ ನಡಿಬೇಕು ಅಂದ್ರೆ ಅದು ಒಳ್ಳೆ ಕೆಲಸಗಾರ ಕೈಯಲ್ಲೇ ಇದೆ. ಎಸ್ ಸರ್. ಹೌದು ಮಿಸ್ಟರ್ ಶ್ಯಾಮ್, ನನಗೆ ಕರಪ್ಷನ್ ಇಷ್ಟ ಆಗಲ್ಲ. ನನಗೆ ಬೇಕಾಗಿರೋದು ಒಳ್ಳೆ ವರ್ಕರ್. ಸರ್, ನಾನು ಸಿನ್ಸಿಯರ್ ಆಗಿರ್ತೀನಿ ಸರ್, ಪಂಚುಲ್ ಆಗಿರ್ತೀನಿ ಸರ್. ನಾನು ಲಂಚನೇ ತಗೊಳ್ಳಲ್ಲ ಸರ್. ನಾನು ಸರ್ ಪ್ಲೀಸ್ ಕೂಲ್. ಐ ನೋ 2 ಸಂದರ್ಭಗಳಲ್ಲಿ ನಿಮ್ಮ ಕ್ಯಾರೆಕ್ಟರು ನಾನು ಸ್ಟಡಿ ಮಾಡಿದ್ದೀನಿ. ಆದ್ರಿಂದಲೇ ಯು ಆರ್ ಸೆಲೆಕ್ಟೆಡ್ ಆ್ಯಂಡ್ ಅಪಾಯಿಂಟೆಡ್. ಈ ಜಾಬ್ ಪಡ್ಕೊಳ್ಳೋಕೆ ಏನು ಮಾಡಿದ್ರಿ? ಜಪ ಮಾಡಿದೆ ಸರ್, ಓದಿದೆ, BE MTech ಸರ್. ಪೋಸ್ಟಿಂಗ್ ಆಗಿ ಅಪ್ಲೈ ಮಾಡಿದೆ, ಎಕ್ಸಾಮ್ ಬರೆದೆ.
ಖರ್ಚಾಗತ್ತೆ, ಸಮಥಿಂಗ್ ಕೊಡಬೇಕು, ರೆಕಮೆಂಡೇಶನ್ ಬೇಕು ಅಂತ ಎಲ್ರೂ ಹೇಳಿದ್ರು. ಆದ್ರೆ ವಿಶ್ವಾಸದಿಂದ ಕುಟುಂಬದವರೆಲ್ಲ ಏಸು ಕೊಡಿಸ್ತಾನೆ ಅಂತ ಜಪ ಮಾಡಿದ್ವಿ. ಆ, ನಿಮ್ಮ ಫಾದರ್ ಮಿಸ್ಟರ್ ಸೆಲ್ವರಾಜ್ ಲೇತಲ್ಲಿ ಕೆಲಸ ಮಾಡೋ ಒಬ್ಬ ಸಾಧಾರಣ ಲೇಬರ್ ಅಲ್ವಾ? ಹೌದು ಸರ್. ಇಂಟರ್ವ್ಯೂಗೆ ಬಂದಾಗ ಬ್ರದರ್ ಮೋಹನ್ ಸಿ ಲಾಸರಸ್ನ ಭೇಟಿ ಮಾಡಿದ್ವಿ. ವಿಷಯವನ್ನ ಹೇಳ್ದೆ. ನಿನ್ನಂತೆ ಎಲ್ರಂತೆ ಇರೋ ಮನುಷ್ಯನ್ನ ನಂಬಬೇಡ, ಉಸಿರಿರೋ ದೇವ್ರಿದ್ದಾರೆ ಅಂತ ಹೇಳಿ ನಂಬಿಕೆ ಮೂಡಿಸಿದ್ರು, ಜಪಿಸಿದ್ರು. ಪ್ರೇಯರ್ ಗೇವ್ ದಿಸ್ ಜಾಬ್. ನೈಸ್. 2 ಸಂದರ್ಭ ಅಂತ ಹೇಳಿದೆ. ನಂಬರ್ 1, ನನ್ನ ಕಾರು ರಿಪೇರಿ ಮಾಡಿಕೊಟ್ರಿ. ನಾನಾ ಸರ್? ಎಸ್. ಇಂಟರ್ವ್ಯೂ ಹಿಂದಿನ ದಿನ ರಾತ್ರಿ 10 ಗಂಟೆ ಆಗಿತ್ತು. ಡ್ರೈವರ್ಗೆ ಡ್ರೈವಿಂಗ್ ಗೊತ್ತಿರೋ ಅಷ್ಟು ಮೆಕ್ಯಾನಿಸಮ್ ಗೊತ್ತಿರಲಿಲ್ಲ. ನಮಸ್ಕಾರ. ಗಾಡಿ ರಿಪೇರಿ ಅಂತೆ. 3 ಕಿಲೋಮೀಟರ್ ಇದೆ ಮೆಕ್ಯಾನಿಕ್ ಶೆಡ್ಡು. ಅದು 10 ಗಂಟೆ ಆದಮೇಲೆ ಮುಚ್ಚಿರ್ತಾರೆ. ನನ್ನ ಮಗನಿಗೆ ರಿಪೇರಿ ಮಾಡೋಕ್ಕೆ ಗೊತ್ತು. ಬರಕ್ಕೆ ಹೇಳ? ಬರಕ್ ಹೇಳಿ. ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತಾನೆ. ನಿಮ್ಮ ಹುಡುಗನ ಹೆಸರೇನು? ಶ್ಯಾಮ್ ಸುಂದರ್. ಗಾಡಿ ಮೆಕ್ಯಾನಿಕ. M.Tech ಓದಿದ್ದಾನೆ. ಈಗ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದಾನೆ. ನಾಳೆಗೆ RTOಗೋಸ್ಕರ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ. ಓಹೋ. ಅಣ್ಣ, ಕ್ಲಚ್ ಡೌನ್ ಆಗಿತ್ತು, ರೀಸೆಟ್ ಮಾಡಿದೆ. ಫಸ್ಟ್ ಗೇರಲ್ಲಿ ಹೋಗಿ ಧಾರಾಳವಾಗಿ ಹೋಗುತ್ತೆ. ನಾಳೆನೇ ಸರ್ವಿಸಿಗೆ ಬಿಟ್ಬಿಡಿ. ಸರಿಯಪ್ಪ, ತುಂಬಾ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್. ಮಿಂಚ್ ತರ ಬಂದ್ರಿ. ಕಾರ್ ಯಾರ್ದು, ಯಾರಿದ್ದಾರೆ, ಏನು ನೋಡ್ಲಿಲ್ಲ. ಸಾರಿ ಸರ್. ನೋ, ವರ್ಕರ್ ಅಂದ್ರೆ ಹಾಗೇ ಇರಬೇಕು. ವರ್ಕ್ ಮೋರ್, ಟಾಕ್ ಲೆಸ್. ಅದೇನೇ ನನ್ನ ಪಾಲಿಸಿ. 2ನೇ ಸಂದರ್ಭ, ಇಂಟರ್ವ್ಯೂ ನಡೆದ ದಿನ ನಾ ಆಫೀಸಿಗೆ ಬಂದೆ. ಹಾಗಾದ್ರೆ ಈ ಕೆಲ್ಸ ಖಂಡಿತ ನಿಮ್ಗೆ. ಥ್ಯಾಂಕ್ಸ್. ಜೀಸಸ್ ಕೊಡ್ತಾರೆ, ನಾನ್ ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು. ನೋಡ್ಕೊಂಡು ಮೆಲ್ಲಿಗೆ. ಓಕೆ. ನನ್ನ ಕಾರ್ನ ಸರಿ ಮಾಡಿದ್ರಿ. ವ್ಯವಹಾರ ಜ್ಞಾನ ತಿಳಿತು. ಒಬ್ಬ ಅಂಗವಿಕಲಿಗೆ ಸಹಾಯ ಮಾಡಿದ್ರಿ. ಮನುಷ್ಯತ್ವ ಅರ್ಥ ಆಯ್ತು. ಹಣ ಕೊಟ್ಟರೂ ತಗೊಳ್ಳಿಲ್ಲ. ಪರ್ಫೆಕ್ಟ್ RTO ನೀವೇ ಅಂತ ನಿರ್ಧಾರ ಮಾಡಿದೆ. ಸೊ ಯು ಆರ್ ಸೆಲೆಕ್ಟೆಡ್. ಸರ್, ಸ್ವಲ್ಪ ಪ್ರಾಮಾಣಿಕವಾಗಿ ಇರೋದಾದ್ರೆ ಎಲ್ಲದಕ್ಕೂ ಅಧಿಕಾರಿಯಾಗುವೆ. ಮಾಡಿದಿರಲ್ಲ. ಥ್ಯಾಂಕ್ ಯು ಸರ್. ಗೋ ಹೆಡ್. ನಿಮಗೆ ಗೈಡ್ ಮಾಡೋಕೆ ನಾನಿದ್ದೀನಿ. ಆಶೀರ್ವಾದ ಮಾಡೋಕೆ ಕರ್ತರು ಇದ್ದಾರೆ. ಒಳ್ಳೆ RTO ಆಗಿ ಈ ಸಮಾಜದಲ್ಲಿ ಬಾಳಿ ತೋರಿಸಿ. ಖಂಡಿತ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಪ್ರಿಯ ಬಾಂಧವರೇ, ಯೇಸು ಕ್ರಿಸ್ತನ ಪ್ರೀತಿಯ ನಾಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಈ ಅದ್ಭುತವಾದ ಸಮಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗೋದು, ನಿಮ್ಮ ಅದ್ಭುತಗಳಿಗಾಗಿ ಜಪಿಸೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈಗ ನಿಮ್ಮ ಅದ್ಭುತಗಳಿಗಾಗಿ ಜಪಿಸೋದಕ್ಕೆ ಮೊದಲಾಗಿ ದೇವರ ಮಾತನ್ನ ನಿಮ್ಮ ಜೊತೆ ಹಂಚಿಕೊಂಡು ನಿಮಗಾಗಿ ವಿಶೇಷವಾಗಿ ಜಪಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ದೇವರು ನಾವು ಎದುರು ನೋಡ್ತಾ ಇರುವ ಅದ್ಭುತಗಳನ್ನ, ನಾವು ಎದುರು ನೋಡ್ತಾ ಇರುವ ಆಶೀರ್ವಾದಗಳನ್ನ ನಮಗೆ ಕೊಟ್ಟು ಆಶೀರ್ವದಿಸುವ ದೇವರು ನಮ್ಮ ದೇವರು. ವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ
ದೇವರ ಹತ್ರದಿಂದ ನಮ್ಮ ಅದ್ಭುತಗಳನ್ನ, ಆಶೀರ್ವಾದಗಳನ್ನ ನಾವು ಪಡ್ಕೋಬೇಕು ಅಂದ್ರೆ ದೇವರು ನಮ್ಮ ಹತ್ರ ಎದುರು ನೋಡುವ ಕಾರ್ಯಗಳನ್ನ ಇವತ್ತು ವೇದದಲ್ಲಿರುವ ಒಂದು ವಚನವನ್ನ ನಿಮಗಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತಾಯ 25ನೇ ಅಧ್ಯಾಯ 23ನೇ ವಚನವನ್ನ ನಿಮಗಾಗಿ ಓದ್ತಾ ಇದ್ದೇನೆ. ಆಗ ಅವನ ಯಜಮಾನನು ಅವನಿಗೆ, ನಂಬಿಕಸ್ಥನಾದ ಒಳ್ಳೆ ಸೇವಕನೇ, ಒಳ್ಳೆಯದನ್ನ ಮಾಡಿದ್ದಿ. ಸ್ವಲ್ಪವಾದವುಗಳಲ್ಲಿ ನೀನು ನಂಬಿಕಸ್ಥನಾಗಿದ್ದರಿಂದ ನಾನು ನಿನ್ನನ್ನ ಬಹಳವಾದವುಗಳ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸುವೆನು. ಸ್ವಲ್ಪದರಲ್ಲಿ ನಂಬಿಕಸ್ಥನಾಗಿದ್ದರಿಂದ ಬಹಳವಾದವುಗಳಲ್ಲಿ ಅಧಿಕಾರಿಯನ್ನಾಗಿ ನೇಮಿಸುವೆನು. ಆದರೆ ದೇವರು ನಮ್ಮಿಂದ ಎದುರು ನೋಡುವ ಕಾರ್ಯ ಅಂದ್ರೆ ನಾವು ಇಷ್ಟಪಡುವ ಅದ್ಭುತಗಳನ್ನ, ನಾವು ಇಷ್ಟಪಡುವ ಆಶೀರ್ವಾದಗಳನ್ನ ನಮ್ಮ ದೇವರು ನಮಗೆ ಕೊಟ್ಟಂತ ವರ. ಆ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಒಬ್ಬ ಮನುಷ್ಯ ಹೊಂದಿರಬೇಕು ಅಂತ ದೇವರು ಎದುರು ನೋಡುವ ಕಾರ್ಯವು ಅಂದ್ರೆ ಪ್ರಾಮಾಣಿಕತೆಯನ್ನೇ ಎದುರು ನೋಡೋದು. ಕಾರಣ, ನಾವು ಕರೆದಂತ ದೇವರು ಪ್ರಾಮಾಣಿಕರು. ಅವರು ಪ್ರಾಮಾಣಿಕರಾಗಿದ್ದಾರೆ, ನಾವು ಅವರ ಮುಂದೆ ಪ್ರಾಮಾಣಿಕರಾಗಿರಬೇಕು. ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕರಾಗಿರಬೇಕು. ನಿಮ್ಮ ಕುಟುಂಬದ ಜೀವನದಲ್ಲಿ ಪ್ರಾಮಾಣಿಕರಾಗಿರಬೇಕು. ದೇವರು ಕೊಟ್ಟಂತಹ ವ್ಯಾಪಾರವಾಗಿರಬಹುದು, ವ್ಯವಹಾರವಾಗಿರಬಹುದು, ಕೆಲಸವಾಗಿರಬಹುದು, ಯಾವುದೇ ಕಾರ್ಯವಾಗಿದ್ರೂ ಕೂಡ, ಸೇವಕರಾಗಿಯೂ ಕೂಡ ಇರಬಹುದು. ಹೇಗೇ ಇದ್ರೂ ಸರಿ, ದೇವರು ಎದುರು ನೋಡುವ ಕಾರ್ಯ ಅಂದ್ರೆ ಪ್ರಾಮಾಣಿಕತೆಯನ್ನೇ ದೇವರು ಎದುರು ನೋಡೋದು. ಪ್ರಾಮಾಣಿಕರಾಗಿ ಇದ್ದವರಲ್ಲಿ ಅನೇಕರನ್ನ ಅಧಿಕಾರಿಯನ್ನಾಗಿ ಮಾಡೋದು ಮಾತ್ರವಲ್ಲ, ಯೇಸು ಕೊಡುವಂತ ಸಂತೋಷವು ಒಬ್ಬ ಮನುಷ್ಯ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ. ವೇದ ಹೇಳ್ತಾ ಇದೆ, ನಿನ್ನ ಯಜಮಾನನ ಸಂತೋಷದಲ್ಲಿ ಪ್ರವೇಶಿಸಿ. ಯೇಸು ಹೇಳ್ತಾರೆ, ನನ್ನ ಸಂತೋಷವನ್ನ ನಾನ್ ನಿನಗೆ ಕೊಡ್ತೇನೆ ಅಂತ ದೇವರು ಹೇಳ್ತಾರೆ. ಆಗ ನಮ್ಮ ಜೀವನ ಆಶೀರ್ವಾದವಾಗೋದು ಮಾತ್ರ ಅಲ್ಲ, ಆ ಆಶೀರ್ವಾದದಲ್ಲಿರುವ ಸಂತೋಷವನ್ನು ನಮ್ಮ ಜೀವನದಲ್ಲಿ ಖಂಡಿತವಾಗಿ ಇರಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ದೇವರು ಎದುರು ನೋಡೋ ಕಾರ್ಯ ಪ್ರಾಮಾಣಿಕತೆ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ತಪ್ಪಾದ ದಾರಿಯಲ್ಲಿ ಹಣವನ್ನ ಸಂಪಾದಿಸುವ ಜನ ಎಷ್ಟೊಂದು ಜನ. ಯೋಚಿಸಿ ನೋಡಿ, ಲಂಚ ತಗೋತಾರೆ, ದರೋಡೆ ಮಾಡ್ತಾರೆ, ಹಣವನ್ನ ಸಂಪಾದಿಸ್ತಾರೆ, ಪ್ರಾಮಾಣಿಕತೆ ಇಲ್ಲದೆ ಹಣವನ್ನ ಸಂಪಾದಿಸ್ತಾರೆ. ಕೆಲವೊಬ್ರು ಹೇಳ್ತಾರೆ, ಅವ್ರು ಪ್ರಾಮಾಣಿಕವಾಗಿದ್ದಾರಾ, ಅವ್ರಿಗೆ ದುಡ್ಡು ಸಿಗ್ತಾ ಇದೆಯಲ್ವಾ. ಪ್ರಾಮಾಣಿಕತೆ ಇಲ್ಲದವನೂ ಹಣವನ್ನ ಸಂಪಾದಿಸಬಹುದು, ಆದರೆ ದೇವರು ಕೊಡುವಂತ ಸಂತೋಷವನ್ನ ಸಂಪಾದಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕರಾಗಿದ್ದು ನೋಡಿ, ದೇವರು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡೋದು ಮಾತ್ರವಲ್ಲ, ದೇವರು ಕೊಡುವಂತಹ ಸಂತೋಷವನ್ನೂ ಕೂಡ ನೀವು ಪಡಿಬಹುದು. ಅದನ್ನೇ ದೇವರು ಹೇಳೋದು, ಪ್ರಾಮಾಣಿಕರಾಗಿರಿ, ನಿಮ್ಮನ್ನ ಮೇಲೆತ್ತಿ ನಿಮ್ಮ ಜೀವನದಲ್ಲಿ ಸಂತೋಷನ ಕೊಟ್ಟು ನಾನು ಆಶೀರ್ವದಿಸ್ತೇನೆ. ಈ ವೇದಗಳನ್ನ ಓದಿ ನೋಡಿ, ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಕರ್ತರು ನನ್ನನ್ನ ಪ್ರಾಮಾಣಿಕ ಅನ್ಕೊಂಡು ನನ್ನನ್ನ ಕಾರ್ಯಕರ್ತನಾಗಿ ಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ಪೌಲ್ ಹೇಳ್ತಾರೆ, ನನ್ನ ಮನಸಾಕ್ಷಿ ಕರ್ತರ ಮುಂದೆ ಪ್ರಾಮಾಣಿಕವಾಗಿದೆ. ಮೈ ಕಾನ್ಶಿಯಸ್ ಈಸ್ ಕ್ಲಿಯರ್ ಅಂತ ಹೇಳ್ತಾರೆ. ನಿಷ್ಕಲ್ಮಶವಾಗಿದ್ದೀನಿ, ನನ್ನ ಮನಸಾಕ್ಷಿ ಶುದ್ಧವಾಗಿದೆ, ಅದರಲ್ಲಿ ಸುಳ್ಳು ಕಪಟ ಇಲ್ಲ, ನಾನು ಯಾರಿಗೂ ಯಾಮಾರಿಸಲಿಲ್ಲ, ಸುಳ್ಳು ಹೇಳೂ ಇಲ್ಲ, ನಾನು ಪ್ರಾಮಾಣಿಕವಾಗಿ ಕಾರ್ಯ ಮಾಡ್ತಿದ್ದೇನೆ. ಈ ವೇದವನ್ನು ಓದಿ ನೋಡಿ. ಅಪೋಸ್ತಲ ಚಿಕ್ಕವನು ಅನ್ಕೊಂಡಿರುವ ಪೌಲು ವೇದವನ್ನು ಓದಿ ನೋಡಿದಾಗ ಅವರೇ ವೇದದಲ್ಲಿ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ. ಅವರಿಂದಲೇ ದೇವರು ತುಂಬಾ ಕಾರ್ಯಗಳನ್ನ ಸಭೆಗಳಲ್ಲಿ ಮಾಡಿದ್ದಾರೆ. ಯಾರೂ ಮಾಡಿರದ ಒಂದು ಒಳ್ಳೆ ಕಾರ್ಯಗಳನ್ನ ದೇವರು ಪೌಲನಿಂದ ನೆರವೇರಿಸಿದ್ರು. ಅನೇಕ ದೇಶಗಳಲ್ಲಿ, ಪ್ರಪಂಚದ ಅನೇಕ ದೇಶಗಳಿಗೆ ಪೌಲನು ಹೋಗಿ ಅವರ ಮೂಲಕವಾಗಿ ದೇವರು ಸಭೆಯನ್ನ ಸ್ಥಾಪಿಸಿದ್ರು. ಆಗ ಪೌಲನು ಹೇಳ್ತಾರೆ, ನಾನು ಪ್ರಾಮಾಣಿಕವಾಗಿರೋದ್ರಿಂದ ದೇವರು ಈ ಕಾರ್ಯವನ್ನ ಮಾಡಿಸಿದ್ರು. ಪೌಲನು ಕಾರ್ಯಕರ್ತನಾಗಿದ್ರು, ಕರ್ತರ ಮುಂದೆ ಪ್ರಾಮಾಣಿಕನಾಗಿರೋದ್ರಿಂದಾಗಿ ದೇವರ ಸೇವೆಯನ್ನ ಹೆಚ್ಚು ಮಾಡೋದಕ್ಕಾಯ್ತು. ಯೋಚನೆ ಮಾಡಿ ನೋಡಿ, ಎಲಿಸನು ಸೇವೆಯನ್ನ ಮಾಡಿದ್ರು. ಎಲಿಯನ ಮುಂದೆ ಪ್ರಾಮಾಣಿಕವಾಗಿ ಕಾರ್ಯವನ್ನ ಮಾಡಿದ್ರು. ಎಲಿಯನ ಕೈಗಳಿಗೆ ತಣ್ಣೀರನ್ನ ಹಾಕಿದ್ರು ಅಂತ ಹೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆದ್ರಿಂದ ನೋಡಿ, ಎಲಿಯನ ಕೊನೆಯ ದಿನಗಳಲ್ಲಿ ದೇವರು ಎಲಿಸಾವನ್ನ 2 ಪಟ್ಟು ಆಶೀರ್ವದಿಸಿದ್ರು. ಯಾಕಂದ್ರೆ ವೇದ ಹೇಳುತ್ತೆ, 8 ವರ್ಷಗಳ ಕಾಲ ಎಲಿಯನ ಜೊತೆಗೆ ಕಾರ್ಯವನ್ನ ಮಾಡಿದ್ರು. ಅವನ 8 ವರ್ಷ ಕಾಲವು ಎಲಿಯನ ಮುಂದೆ ಎಲಿಸಾ ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ರಿಂದ ಯೋಚನೆ ಮಾಡಿ ನೋಡಿ, 2 ಪಟ್ಟು, ಎಲಿಯಾಕ್ಕಿಂತ 2 ಪಟ್ಟು ದೇವರು ಆಶೀರ್ವಾದವನ್ನ ಅವನಿಗೆ ಕೊಟ್ರು. ಆದ್ರೆ ಕಯಾಸಿಯ ಮಾತುಗಳನ್ನ ಯೋಚನೆ ಮಾಡಿ ನೋಡಿ. ಎಲಿಸನ ಹಿಂದೆ ಕಯಾಸಿ ಮಾಡಿರ್ಬೇಕು. ಒಂದು ವೇಳೆ ಎಲಿಸಾಗೆ 2 ಪಟ್ಟಿತ್ತು ಎಲಿಯಾಕ್ಕಿಂತ,
ಇವರು ಪ್ರಾಮಾಣಿಕವಾಗಿದ್ರೆ ಇವರಿಗೆ 4 ಪಟ್ಟು ಕರ್ತರು ಕೊಡ್ತಾ ಇದ್ರು, ಕೇಳಿದ್ರೆ ಕೊಡ್ತಿದ್ರು. ಆದ್ರೆ ಕೈಯಾಸಿ ಆಶೀರ್ವಾದವನ್ನು ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು ಅಂತ ಕೇಳಿದ್ರೆ ವೇದ ಹೇಳುತ್ತೆ ಪ್ರಾಮಾಣಿಕತೆ ಇಲ್ಲ. ಈ ಮಾತನ್ನ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಎಲಿಸಾ ತನಗೆ ಹಣ ಬೇಕು ಅಂತ ಹೇಳಿದ್ರು. ಒಂದ್ ವೇಳೆ ಇವರಿಗೆ ಹಣ ಬೇಕು ಅಂತ ಆಗಿದ್ರೆ ಇವರು ನಾಗಮನ್ ಹತ್ರ ಹೋಗಿ ನನಗ್ ಸ್ವಲ್ಪ ಅವಶ್ಯಕತೆ ಇದೆ, ನೀವು ಕೊಟ್ರೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೂ ಸರಿ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಸುಳ್ಳು ಹೇಳ್ತಾರೆ. ಎಲಿಸಾ ನಿಮ್ಮ ಹತ್ರ ಹೋಗಿ ಹಣ ತರೋದಕ್ಕೆ ಹೇಳಿದ್ರು ಅಂತ ಹೇಳಿ ಧೈರ್ಯವಾಗಿ ಸುಳ್ಳನ್ನ ಹೇಳ್ತಾರೆ. ಪ್ರಾಮಾಣಿಕತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ. 2ನೇ ವಚನವನ್ನ ನೋಡಿ. ಈಗ ಎಲಿಸಾ ಕೇಳ್ತಾರೆ. ಇವ್ರಿಗೆ ಮೊದಲೇ ಗೊತ್ತಿರಬೇಕು, ಎಲಿಸಾ ಏನೇ ಸುಳ್ಳು ಹೇಳಿದ್ರೂ ಕಂಡುಹಿಡಿತಾರೆ. ತೀರಿಯ ರಾಜನ್ ಶಾಲೆಲ್ ನಡೆದಿರುವ ಕಾರ್ಯವನ್ನ ಕರ್ತರು ಎಲಿಸಾಗೆ ತಿಳಿಸ್ತಾರೆ. ಹಾಗಿರುವಾಗ ಇವರ ಕಾರ್ಯ ಕೂಡ ಅವ್ರಿಗೆ ಗೊತ್ತಾಗಲ್ವಾ? ಅದೂ ಕೂಡ ತಿಳ್ಕೊಳ್ದೇನೆ ಯೋಚನೆ ಮಾಡಿ ವಾಪಸ್ ಬರ್ತಾರೆ. ಎಲಿಸಾ ಕೇಳ್ತಾರೆ, ಕೈಯಾಸ್ ಎಲ್ಲಿಗೆ ಹೋದೆ? ಇವ್ರು ಏನ್ ಹೇಳಿರ್ತಾರೆ? ಯಜಮಾನ, ನೀವು ಬೇಡ ಅಂತ ಹೇಳಿದ್ರಿ, ನನಗ್ ಸ್ವಲ್ಪ ಕುಟುಂಬದಲ್ಲಿ ಅವಶ್ಯಕತೆ ಇದೆ, ನಾನು ಅವ್ರ ಹತ್ರ ಹಣವನ್ನ ಕೇಳ್ಕೊಂಡು ಇಸ್ಕೊಂಡ್ ಬಂದೆ. ಹೇಳಿದ್ರೂ ಕೂಡ ಎಲಿಸಾ ಕ್ಷಮಿಸಿರ್ಬೇಕು. ಆದ್ರೆ ಎಲಿಸಾ, ನಾ ಎಲ್ಲಿಗೂ ಹೋಗ್ಲಿಲ್ವೇ, ನಾನು ಇಲ್ಲೇನೇ ಇದ್ದೀನಿ. ಮತ್ತೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು. ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ. ಕೈಯಾಸ್ನ ಜೀವನ ಪ್ರಾಮಾಣಿಕತೆ ಇಲ್ದೇ ಇರೋದ್ರಿಂದ ಕಾರ್ಯವೆಲ್ಲ ಮುಗ್ದೋಯ್ತು. ಕಾರ್ಯವೇ ಮುಗ್ದೋಯ್ತು. ದೊಡ್ಡ ಒಂದು ಪಾದ್ರಿಯ ರೀತಿಯಲ್ಲಿ ಕೈಯಾಸ್ ಬರಬೇಕಾಗಿತ್ತು. ಅದಕ್ಕೇನ್ ಕಾರಣ? ಪ್ರಾಮಾಣಿಕತೆ ಇಲ್ಲದ ಮನುಷ್ಯರನ್ನ ದೇವರು ಆಶೀರ್ವದಿಸೋದಿಲ್ಲ. ಅವರು ಕಾರ್ಯಕರ್ತರಾಗಿದ್ರೂನೂ ಅಷ್ಟೇನೆ. ಕಾರ್ಯಕರ್ತನಾಗಿದ್ರೂನು ದೇವರು ಕೊಟ್ಟಂತ ಕಾರ್ಯದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ನಾವು ಸೇವೆ ಮಾಡಿದ್ರೂ ಅದಕ್ಕೆ ದೇವರು ಆಶೀರ್ವಾದ ಮಾಡೋದಕ್ಕೆ ತಯಾರಾಗಿದ್ದಾರೆ. ಕಷ್ಟ ಕೊಡೋದಿಲ್ಲ ಸೇವಕರಿಗೆ. ಯಾವತ್ತೂ ಸೇವಕನಿಗೆ ಕಷ್ಟ ಕೊಡೋದಿಲ್ಲ. ಯಾವೊಬ್ಬ ಸೇವಕ ದೇವರಿಗೆ ಸರಿಯಾಗಿ ಕಾರ್ಯವನ್ನ ಮಾಡ್ತಾನೋ ಯಾವತ್ತೂ ಕಷ್ಟವನ್ನ ಆತನಿಗೆ ಕೊಡೋದಿಲ್ಲ. ಅವನಿಗೆ ಏನ್ ಬೇಕೋ ಅದನ್ನ ಕೊಡ್ತಾನೆ ಇರ್ತಾರೆ. ಆದರೆ ದೇವರಿಷ್ಟಪಡುವ ಕಾರ್ಯ ಏನು? ಪ್ರಾಮಾಣಿಕತೆ ಇರಬೇಕು. ಅದನ್ನೇ ವೇದ ಸ್ಪಷ್ಟವಾಗಿ ಹೇಳುತ್ತೆ. ಯೇಸು ಹೇಳ್ತಾರೆ, ಸ್ವಲ್ಪದರಲ್ಲಿ ನಂಬಿಕಸ್ಥನಾಗಿದ್ದರಿಂದ ಬಹಳವುಗಳಲ್ಲಿ ಅಧಿಕಾರಿಗಳನ್ನಾಗಿ ನೇಮಿಸ್ತೇನೆ. ಇದನ್ನು ಯೋಚನೆ ಮಾಡಿ ನೋಡಿ. ಇವನಿಗೆ ಜ್ಞಾನ ಇದೆ, ಅವರವರ ಜ್ಞಾನಕ್ಕೆ ತಕ್ಕಂತೆ ಮಾಡ್ತಾರೆ ಅಂತ ದೇವರು ಹೇಳಿದ್ದಾರೆ. ಆ 3 ಜನಕ್ಕೆ ಜ್ಞಾನ ಇದೆ. 5 ಬಾರಿ ತಗೊಂಡವನಿಗೂ ಜ್ಞಾನ ಇದೆ, 2 ಬಾರಿ ತಗೊಂಡವನಿಗೂ ಜ್ಞಾನ ಇದೆ, 1 ಬಾರಿ ತಗೊಂಡವನಿಗೂ ಜ್ಞಾನ ಇದೆ. ನಾವ್ ಏನು ಯೋಚನೆ ಮಾಡಬೇಕು? ಪ್ರಾಮಾಣಿಕತೆ ಇಲ್ಲ. ಪ್ರಾಮಾಣಿಕತೆ ಇಲ್ಲದೆ ಇದ್ಮೇಲೆ ಯಾಕಿದ್ನೆಲ್ಲ ಮಾಡಬೇಕು? ಸುಮ್ಮನೆ ಇರೋದು ಒಳ್ಳೆದು. ಕೇಳಿದ್ರೆ ಅವ್ರ ಮೇಲೆ ತಪ್ಪನ್ನ ಹೇಳ್ತಾರೆ. ಇವರು ತನ್ನ ಕಾರ್ಯವನ್ನ ಹೇಳದೆ, ತನ್ನ ಸೋಮಾರಿತನವನ್ನ ಹೇಳದೆ ಯಜಮಾನನ ಮೇಲೆ ತಪ್ಪು ಹೇಳ್ತಾನೆ. ಯಜಮಾನ ಮೇಲೆ ತಪ್ಪು ಹೇಳ್ತಾರೆ. ದೇವ್ರು ನೋಡ್ತಾರೆ, ಇದ್ರಲ್ಲೇ ಪ್ರಾಮಾಣಿಕತೆ ಇಲ್ಲ. ನೀನು ಸೋಮಾರಿ, ಅದನ್ನು ಒಪ್ಕೊಳ್ಳೋದಕ್ಕೆ ನಿನಗೆ ಮನಸ್ಸಿಲ್ಲ. ನಿನ್ನ ಯಜಮಾನನ ಮೇಲೆ ತಪ್ಪನ್ನ ಹೇಳ್ತಾ ಇದೀಯಾ? ನಿನ್ನನ್ನು ಹೇಗೆ ಆಶೀರ್ವದಿಸೋದಕ್ಕೆ ಸಾಧ್ಯ? ಒಂದು ವಿಷಯವನ್ನ ಹೇಳಿ ಜಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವು ವರ್ಷಗಳ ಹಿಂದೆ ನನ್ನ ಮಸ್ಕತ್ಗೆ ಕಾರ್ಯಕ್ಕೆ ಅಂತ ಕರೆದ್ರು. ಆವಾಗ ಹೇಳಿದ್ರು, ಬ್ರದರ್, ನೀವು ಹೀಗೆ ಮಸ್ಕತ್ಗೆ ಬಂದು ಸ್ಪೀಚಿಂಗ್ ವೀಸಾ ಅದಕ್ಕೆ ಅಪ್ಲೈ ಮಾಡ್ತೀವಿ ಹಾಗಂತ ಅವರು ಬರೆದ್ರು. ಕೆಲವೊಂದು ಡೀಟೇಲ್ಸ್ ಎಲ್ಲ ಕೇಳಿದ್ರು. ನಾನವರಿಗೆ ಡೀಟೇಲ್ಸ್ನೆಲ್ಲ ಕೊಟ್ಟೆ. ಕೊಟ್ಟಾದ್ಮೇಲೆ ಅಲ್ಲಿಂದ ಆ ಸಹೋದರ ನಿಮ್ಗೆ ವೀಸಾ ಬಂದಿದೆ ಅಂತ ಫೋನ್ ಮಾಡಿದ್ರು. ಅವ್ರು ಹೇಳ್ತಾರೆ, ಬ್ರದರ್, ಇಲ್ಲಿ ನೀವು ಬಂದು ಎವ್ಯಾಂಜಿನೇಷನ್ ಅಂತ ಬರ್ದಿದ್ದೀರಾ. ಎವ್ಯಾಂಜುಲೇಷನ್ ಹಾಕಿದ್ರೆ ಇಲ್ಲಿ ನಿಮಗೆ ವೀಸಾ ಕೊಡೋದಿಲ್ಲ. ಅದಕ್ಕಾಗಿ ನೀವು ಬರಿಬೇಕು ಪಾಸ್ಟರ್. ನೀವು ಪಾಸ್ಟರ್ ಅಂತ ಹಾಕಿ ಒಂದು ಇದನ್ ಕೊಡಿ, ಒಂದು ಸರ್ಟಿಫಿಕೇಟ್ ಕೊಡಿ. ಅದು ಕೊಟ್ಟ ಮೇಲೆ ನಿಮಗೆ ಅಲ್ಲಿ ಒಳಗಡೆ ಅಲೋ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅದಕ್ಕಾಗಿ ನೀವು ಬೈಬಲ್ ನಾಲೆಜ್ನ ಓದ್ಬೇಕಂತಿಲ್ಲ. ಸುಮ್ಮನೆ ಯಾರಾದ್ರೂ ಚೀಫ್ ಪಾಸ್ಟರ್ ಹತ್ರ ಸಭೆಗೆ ಹೋಗ್ತಿರಲ್ಲ, ಅಲ್ಲಿ ಹೇಳಿ, ಪಾಸ್ಟರ್ ಹತ್ರ ಹೇಳಿ, ಇವರು ಸಭೆಯಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ ಆಗಿದ್ದಾರೆ, ಇವ್ರ ಸಹಾಯ ಬೇಕಾಗುತ್ತೆ ಅಂತ ಹೇಳಿ ನೀವು ಅದನ್ನು ಕೊಟ್ರೆ ಸಾಕು. ಇಲ್ಲ, ಇವ್ರನ್ನ ಸಭೆಗೆ ಪಾಸ್ಟರ್ ಆಗಿ ಇಟ್ಟಿದ್ದೀನಿ ಅಂತ ಹೇಳಿ ಅವ್ರು ಸುಮ್ಮನೆ ಒಂದು ಲೆಟರ್ ಕೊಟ್ರೆ, ಅಷ್ಟು ಕೊಟ್ರೆ ಸಾಕು ಬ್ರದರ್, ಅಷ್ಟು ಕೊಟ್ರೆ ವೀಸಾವನ್ನ ತಗೊಂಡ್ ಬರ್ತೀನಿ ಹಾಗಂತ ಅವ್ರು ಹೇಳಿದ್ರು. ನಾನವ್ರಿಗೆ ಹೇಳಿದೆ, ಬ್ರದರ್ ಬನ್ನಿ, ನನ್ನ ದೇವರು ಕರೆಸಿರೋದು ಸೇವೆ ಮಾಡೋದಕ್ಕೋಸ್ಕರ ಕರೆಸಿದ್ದಾರೆ. ಅದೇ ನನ್ನ ಕೆಲಸ. ನಾನು ಎವಾಂಜಲೇಷನೇ, ನಾನು ಪಾಸ್ಟರ್ ಅಲ್ಲ, ಸಭೆ ಇಲ್ಲ. ನಾನು ಮೇಯ್ನ್ ಎವಾಂಜಲೇಷನಲ್ಲಿ ಮೆಂಬರ್ ಆಗಿದ್ದೀನಿ. ನನಗೆ ಸಭೆಯೆಲ್ಲ ಏನಿಲ್ಲ. ಆಗ ನಾನು ಒಬ್ಬ ಪಾಸ್ಟರ್ ಆಗಿಲ್ದೇ ಇರೋದ್ರಿಂದ ಹೇಗೆ ನಾನು ಪಾಸ್ಟರ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡೋದು ಸಾಧ್ಯ?
ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದೊಂದು ಹೆಸರಿಗೋಸ್ಕರ ಹೇಳೋದಷ್ಟೇನೆ, ಇದನ್ನು ಸೀರಿಯಸ್ ಮಾಡ್ಕೊಳ್ಬೇಡಿ. ಆ ರೀತಿ ನಾನು ಬಂದು ಸುಳ್ಳು ಹೇಳಿ ಪ್ರಾಮಾಣಿಕತೆ ಇಲ್ದೇನೆ ಒಂದು ಕಾರ್ಯವನ್ನ ಮಾಡಿ ನಿಮ್ಮ ದೇಶದಲ್ಲಿ ಬಂದು ನಾನು ಸೇವೆ ಮಾಡೋದಕ್ಕೆ ಇಷ್ಟಪಡಲ್ಲ. ನಾನು ಆ ರೀತಿ ಕಾರ್ಯವನ್ನ ಮಾಡೋದಿಲ್ಲ, ಅದನ್ನು ದೇವರು ಇಷ್ಟಪಡೋದಿಲ್ಲ. ನಾನಲ್ಲಿ ಕಾರ್ಯಕ್ಕೆ ಬಂದಾಗ ಪ್ರಾಮಾಣಿಕತೆಯನ್ನ ಮಾತಾಡ್ತೀನಿ. ನಾನೇ ಇಲ್ಲಿ ಪ್ರಾಮಾಣಿಕತೆ ಇಲ್ಲದೆ ತಪ್ಪನ್ನ ಮಾಡಿ ವೀಸಾ ತಗೊಂಡು ನಿಮ್ಮ ದೇಶಕ್ಕೆ ಬಂದು ಕಾರ್ಯವನ್ನ ಮಾಡಿದ್ರೆ ಹೇಗೆ ದೇವರು ನಮಗೆ ಬೇಕಾಗಿರೋ ಆಶೀರ್ವಾದವನ್ನ ಮಾಡ್ತಾರೆ ಯೋಚನೆ ಮಾಡಿ. ಆ ರೀತಿ ಬೇಡ ಬ್ರದರ್, ನನಗೆ ಆ ರೀತಿ ವೀಸಾದ ಅವಶ್ಯಕತೆನೇ ಇಲ್ಲ. ಬೇಕಾದ್ರೆ ಒಂದು ಕೆಲಸ ಮಾಡಿ, ನಾನು ಎವಾಜುಲೇಷನ್ ಅಂತ ಕೊಡ್ತೀನಿ, ಅಪ್ಲೈ ಮಾಡಿ. ಕರ್ತರಿಗೆ ಇಷ್ಟ ಇಲ್ದಿದ್ರೆ ನಾನು ಬರೋದಿಲ್ಲ ಬಿಡಿ. ಯೋಚನೆ ಮಾಡಿ, ಅವರು ಸಿಗೋದೇ ಇಲ್ಲ ಅಂತ ಹೇಳಿದ್ರು. ಜಪ ಮಾಡಿ ಸಾಕು ಒಂದೇ. ನೀವು ಹೇಳಿದಾಗೆ ಅಪ್ಲೈ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಿ ಅವ್ರು ಹೇಳ್ತಾರೆ ನೋಡಿ, ಒಂದು 10 ಡೇಸ್ ಬಿಟ್ಟು ನನಗೆ ಫೋನ್ ಮಾಡಿದ್ರು. ಬ್ರದರ್, ನೀವೊಂದು ಮಿರಾಕಲ್ ಅಂತ ಹೇಳಿದ್ರು. ಇದುವರೆಗೂ ಅವೆಂಜುಲೇಷನ್ ಹಾಕಿ ಯಾರಿಗೂ ಕೂಡ ವೀಸಾ ಕೊಟ್ಟಿದ್ದೇ ಇಲ್ಲ. ನೀವೇ ಮೊದಲನೆಯವರು ಅವೆಂಜುಲೇಷನ್ ಹಾಕಿ ವೀಸಾ ಪಡೆದವರು. ನೀವೇನೇ ಮೊದಲನೇ ವ್ಯಕ್ತಿ. ಏನ್ ನಡೀತು ಅಂತ ನಮಗೆ ಗೊತ್ತಿಲ್ಲ. ನಿಮಗೆ ವೀಸಾ ಓಕೆ ಮಾಡಿದ್ರು. ಅಲ್ಲಿ ನಿಮ್ಮ ಅವಶ್ಯಕತೆನ ದೇವರು ಈಡೇರಿಸಿದ್ದಾರೆ. ನೀವು ಪ್ರಾಮಾಣಿಕವಾಗಿರಿ. ನಿಮ್ಮ ಅವಶ್ಯಕತೆಗಳನ್ನ ದೇವರು ಈಡೇರಿಸ್ತಾರೆ. ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬೇಡಿಕೆಗಳನ್ನ, ನಿಮ್ಮ ಅವಶ್ಯಕತೆಗಳನ್ನ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬೇಡಿಕೆಗಳಿಗೆ ಯಾರೂ ಅಡ್ಡ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹೆಮ್ಮೆಗೋಸ್ಕರ ಹೇಳ್ತಾ ಇಲ್ಲ, ಕರ್ತರಿಗೆ ಪ್ರಾಮಾಣಿಕವಾಗಿ ದೇಶವನ್ನ ನಡೆಸಬೇಕು. ಅಂದುಕೊಂಡಿದ್ದಕ್ಕಿಂತ ದೇವರು ಹೆಚ್ಚಿನ ಆಶೀರ್ವಾದವನ್ನ ಕೊಡ್ತಾರೆ. ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವ ಎಲ್ಲಾ ದೇವರ ಮಕ್ಕಳುಗಳೇ, ಇವತ್ತು ಕರ್ತರ ಸೇವಕನಾಗಿ ಹೇಳ್ತಾ ಇದ್ದೀನಿ, ದೇವರು ಕೊಟ್ಟಿರುವ ಚಿಕ್ಕ ವ್ಯಾಪಾರ, ಚಿಕ್ಕ ವ್ಯವಹಾರ, ಚಿಕ್ಕ ಕೆಲಸ ಅದನ್ನು ನೋಡಬಾರ್ದು. ದೇವರು ಕೊಟ್ಟಿರುವ ಚಿಕ್ಕ ಕಾರ್ಯವಾದರೂ ಕೂಡ ಅದರಲ್ಲಿ ಪ್ರಾಮಾಣಿಕರಾಗಿರಿ. ನೀವು ಪ್ರಾಮಾಣಿಕವಾಗಿರೋದ್ರಿಂದ ಕರ್ತರು ನಿಮ್ಮ ಅನೇಕ ಒಳ್ಳೆಯದನ್ನ, ಅನೇಕ ಆಶೀರ್ವಾದಗಳನ್ನ ದೇವರು ನಿಮಗೆ ಕೊಡ್ತಾರೆ. ಅವರು ನಿಮಗೆ ಆಶೀರ್ವದಿಸ್ತಾರೆ. ಈಗಲೂ ಆ ಆಶೀರ್ವಾದಕ್ಕಾಗಿ ನಾನು ಜಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಜಪಿಸೋಣವಾ? ತಂದೆಯೇ, ನಿನ್ನ ಮಾತುಗಳನ್ನ ನೆನೆದು ನಾವು ಸ್ತುತಿಸ್ತಾ ಇದ್ದೇವಪ್ಪ. ಈ ಮಕ್ಕಳು ನನ್ನ ಮುಂದೆ ಪ್ರಾಮಾಣಿಕವಾಗಿ ಉತ್ತಮವಾಗಿ ನಡೆದುಕೊಳ್ಳೋದ್ರಿಂದ ಅವರು ಅಂದುಕೊಂಡಿರೋದಕ್ಕಿಂತ ಹೆಚ್ಚಿನ ಆಶೀರ್ವಾದ ಮಾತ್ರವಲ್ಲ, ನನ್ನ ಸಂತೋಷವನ್ನು ನನ್ನ ಮಕ್ಕಳಿಗೆ ನಾನು ಕೊಟ್ಟು ಅವರನ್ನ ಆಶೀರ್ವದಿಸ್ತೇನೆ ಅಂತ ಹೇಳಿರುವ ದೇವರೇ, ಈ ದಿನದಲ್ಲಿ ನಿಮ್ಮ ಮಾತುಗಳನ್ನು ನೆನೆಸಿಕೊಂಡು ದೇವರೇ, ನಾನು ನಿನ್ನ ಮುಂದೆ ಉತ್ತಮವಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ತೇನೆ ಅಂತ ಅರ್ಪಿಸಿಕೊಂಡು ಜಪಿಸುವ ಅದ್ಭುತವಾದ ಮಕ್ಕಳಿಗೋಸ್ಕರ ಈಗಲೂ ನಿನ್ನ ಮುಖವನ್ನು ನಾನು ನೋಡ್ತಾ ಇದ್ದೀನಪ್ಪ. ಇಲ್ಲಿಯವರೆಗೂ ಆಗಿರುವಂತಹ ತಡೆಗಳು ಇವತ್ತೇ ಬದಲಾಗಲಿ ಯೇಸುವಿನ ನಾಮದಿಂದ. ವಿಶೇಷವಾಗಿ ಅವರ ಪದವಿಗೆ ತಡೆಯಾಗಿರುವ ಎಲ್ಲ ತಡೆಗಳು ಇವತ್ತೇ ಬದಲಾಗಲಿ. ಕೆಲಸದಲ್ಲಿ ಪ್ರಮೋಷನ್ನ ಕೊಟ್ಟು ಮಕ್ಕಳನ್ನ ನೀನು ಆಶೀರ್ವದಿಸಬೇಕು ಅಂತ ಜಪಿಸ್ತಿದ್ದೀನಪ್ಪ. ವ್ಯವಹಾರದಲ್ಲಿ ಬರುವಂತಹ ಎಲ್ಲಾ ತಡೆಗಳನ್ನೂ ಬದಲಾಯಿಸಿ ಆ ವ್ಯವಹಾರದಲ್ಲಿ ಒಂದು ಅಭಿವೃದ್ಧಿಯನ್ನ ಕೊಟ್ಟು ನೀನು ಆಶೀರ್ವದಿಸಬೇಕು ಅಂತ ಜಪಿಸ್ತಿದ್ದೀನಪ್ಪ. ಆ ಕುಟುಂಬದಲ್ಲಿರುವ ಕಷ್ಟಗಳನ್ನ ಹೋಗಲಾಡಿಸಿ ಆ ಕುಟುಂಬಕ್ಕೆ ನೀನು ಆಶೀರ್ವದಿಸಬೇಕು ಅಂತ ಜಪಿಸ್ತಿದ್ದೀನಪ್ಪ. ಯಾವ್ಯಾವ ಕಾರ್ಯದಲ್ಲಿ ಹೋರಾಟಗಳು, ಕಷ್ಟಗಳು, ತಡೆಗಳು ಇವೆಯೋ ನೀನು ಆ ಕಾರ್ಯದಲ್ಲಿ ಬಿಡುಗಡೆಯನ್ನ ಕೊಟ್ಟು ಅವರ ಜೀವನದಲ್ಲಿ ಶಾಂತಿಯನ್ನ, ಆಶೀರ್ವಾದವನ್ನ, ಒಳ್ಳೆಯದನ್ನ ಕೊಟ್ಟು ಈ ಜನರಿಗೆ ಕೊಟ್ಟು ನೀನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕು ಅಂತ ಜಪಿಸ್ತಿದ್ದೀನಪ್ಪ. ಇದುವರೆಗೂ ಆಗಿರುವಂತಹ ಎಲ್ಲ ತಡೆಗಳನ್ನು ಇವತ್ತೇ ಬಿಡುಗಡೆಗೊಳಿಸಿ ಯೇಸುವಿನ ನಾಮದಲ್ಲಿ ಇವತ್ತಿನಿಂದಲೇ ನಾನು ನಿನ್ನ ಆಶೀರ್ವದಿಸಿದ್ದೇನೆ ಅಂತ ಹೇಳಿದಿರಲ್ವಾ? ಇವತ್ತು ಈ ವಚನದಲ್ಲಿ ಹೇಳಿರುವಂತೆ ಪ್ರಾಮಾಣಿಕವಾಗಿ ನಡೆದುಕೊಂಡು ಜಪಿಸ್ತಾ ಇರುವ ಇವತ್ತಿನಿಂದಲೇ ಈ ಕುಟುಂಬಗಳಿಗೆ ಸಮಸ್ಯೆಗಳು ಆಗದ ಹಾಗೆ ಸಾಕಷ್ಟು ಒಳ್ಳೆಯದನ್ನ, ಸಾಕಷ್ಟು ಆಶೀರ್ವಾದವನ್ನ ಕೊಟ್ಟು ನೀನು ಆಶೀರ್ವದಿಸುವಂತ ಜಪಿಸ್ತಿದ್ದೀನಪ್ಪ. ಶರೀರಕ್ಕೆ ಒಳ್ಳೆಯ ಸುಖವನ್ನ ನೀಡಿ ಎಲ್ಲ ರೋಗ ರುಜಿನಗಳನ್ನ ಈಗಲೇ ಗುಣಪಡಿಸು ಯೇಸುವಿನ ನಾಮದಲ್ಲಿ. ಬಲಹೀನತೆಯು ಹೋಗಲಾಡಿಸಿ ಒಳ್ಳೆಯದಾಗಲಿ ಯೇಸುವಿನ ನಾಮದಲ್ಲಿ. ರೋಗದಿಂದ ನರಳುತ್ತಾ ಇರುವವರಿಗೂ ಯೇಸುವಿನ ನಾಮದಲ್ಲಿ ಒಳ್ಳೆಯದಾಗಲಿ. ಕೆಲಸದಲ್ಲಿ ತಡೆವೊಡ್ಡುವ ತಡೆಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಈ ಜನರ ಜೀವನದಲ್ಲಿ ಮನುಷ್ಯತ್ವವನ್ನ ಕೊಟ್ಟು ನಿನ್ನ ನಾಮವು ಮಹಿಮೆ ಪಡಲಿ ಅಂತ ಬೇಡಿಕೊಳ್ತಾ ಇದ್ದೀನಪ್ಪ. ಈ ಜನರಿಗೆ ನಿಮ್ಮ ಹಸ್ತ ಸ್ಪರ್ಶಿಸಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಜಪಿಸುವೆವು ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಬಾಂಧವರೇ, ಕರ್ತರ ಮಾತುಗಳಿಗೆ ಕಿವಿಕೊಟ್ಟು ನಾವು ಜಪ ಮಾಡಿರೋದ್ರಿಂದ ಇದುವರೆಗೂ ಕಂಡಿರುವಂಥ ತಡೆಗಳೆಲ್ಲ ಬದಲಾಗಿ ನಿಮ್ಮ ಜೀವನದಲ್ಲಿ ಕರ್ತರು ಒಳ್ಳೆಯದನ್ನ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್.